ಆಕಾಶ ಇಷ್ಟೇ ಯಾಕಿದೆಯೋ ಈ ಭೂಮಿ ಕಷ್ಟ ಆಗಿದೆಯೋ ಹಂಚೋಳ ಈ ಪ್ರೀತಿ ಬೇಕಿಲ್ಲ ಪ್ರಸಿದ್ಧಿ ಮುಗಿದನ್ನೇ ಮುಂದಾಡಿ ಇವತ್ತಿನ ದಿವಸ ಸುವರ್ಣ ಅಮ್ಮನವರ ಮನೆಗೆ ಬಂದಿಟ್ಟು ಜೇಡ್ ಹೆಲ್ತ್ ಬೆಡ್ ಮ್ಯಾಟ್ರಸ್ ಅನ್ನ ಹಾಕಿದ್ದೇವೆ. ಸೊ ಸೆರಕೀರ್ಗೆ ಎಷ್ಟು ದಿನ ಬಂದು ಥೆರಪಿಯನ್ನ ಮಾಡಿದ್ರು, ಹಾಗೆ ಏನೆಲ್ಲ ರಿಸಲ್ಟ್ ಅನ್ನ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಅವರ ಮುಖಾಂತರವೇ ಕೇಳ್ತಾ ಬರುವ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ಸೆರಕೀರ್ಗೆ ಎಷ್ಟು ಟೈಮ್ ಇಂದ ಬರ್ತಾ ಇದ್ದೀರಾ? ಒಂದು 20 ದಿವಸದಿಂದ ಬರ್ತಾ ಇದ್ದೇನೆ. ಓಕೆ. ಸೆರಕೀರ್ಗೆ ಬರೋಕ್ಕಿಂತ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತಮ್ಮ? ಕಾಲ್ ತುಂಬಾ ಗಂಟು ನೋವು, ಮತ್ತೆ ಸ್ವಲ್ಪ ಅಸ್ತಮಾನ ಅದೆಲ್ಲ ಇತ್ತು. ಓಕೆ. 20 ದಿನದ ಥೆರಪಿಯಲ್ಲಿ ಏನೆಲ್ಲ ಚೇಂಜಸ್ ಅನ್ನ ಕಂಡು? ನನಗೆ ತುಂಬಾ ಚೇಂಜಸ್. ಮೈ ಭಾರ ಕಡಿಮೆ ಆಯ್ತು, ಕಾಲ್ ನೋವು ಕಡಿಮೆ ಆಯ್ತು, ಒಂಥರ ಖುಷಿ ಆಗ್ತಾ ಇತ್ತು ಸೆರಕೀರಿಗೆ ಬರುವಾಗ. ಇದಕ್ಕೆ ಮೆಡಿಸಿನ್ ಏನಾದ್ರು ಮಾಡಿದೀರಾ ಅಮ್ಮ? ಮುಂಚೆ ಮಾಡಿದ್ದೆ, ಈಗೀಗ ಬಿಟ್ಟಿದ್ದೇನೆ, ಎಲ್ಲ ಮೆಡಿಸಿನ್ ಬಿಟ್ಟಿದ್ದೇನೆ. ಅದು ಸೆರಕೀರಿ ಬರುವಾಗ ಒಳ್ಳೆ ಇರ್ತೇನೆ, ಅದು ಬಿಟ್ಟು ಕೂಡಲೇ ಸ್ವಲ್ಪ ಕಾಲ್ ನೋವು ಸ್ಟಾರ್ಟ್ ಆಗ್ತದೆ. ಸೊ ಇವತ್ತಿನ ದಿವಸ ಈ ಒಂದು ಜೇಡ್ ಹೆಲ್ತ್ ಮ್ಯಾಟ್ರಸ್ ಅನ್ನ ಮನೆಗೆ ಕೂಡ ಹಾಕಿದ್ದೀರಾ. ಸೊ ಇದು ನಿಮ್ಗೆ ಮನೆಗೆ ಹಾಕಿದ್ದು ಯಾರಿಗೆಲ್ಲ ಯೂಸ್ ಆಗ್ತದೆ? ಇಲ್ಲ, ಎಲ್ಲರಿಗೂ ಯೂಸ್ ಆಗ್ಬೋದು, ಮಕ್ಕಳಿಗೆ, ನಮಗೆ ಎಲ್ಲರಿಗೂ ಯೂಸ್ ಆಗ್ಬೋದು ಒಂದು ಉದ್ದೇಶದಿಂದ ಮನೆಯಲ್ಲಿ ನೀವು ಒಬ್ಬರು ಬಂದು ಮಾಡುದಲ್ಲದೆ ಮಕ್ಕಳು ಎಲ್ಲ ಮನೆಯವರಿಗೆ ಎಲ್ಲರಿಗೆ ಥೆರಪಿ ಸಿಗ್ಬೇಕಂತೇಳಿ ಹಾಕಿದ್ದೀರಾ. ಇದಕ್ಕೆ ಹಾಕಿದ ಹಣ ನಿಮ್ಗೆ ಏನಾದ್ರು ವೇಸ್ಟ್ ಅಂತ ಹೇಳಿ ಅನ್ನಿಸ್ತದ? ಮೇಡಮ್, ಈಗ ಇದಿಷ್ಟು ನೋಡೋಕ್ಕಿಂತ ಆರೋಗ್ಯ ಮುಖ್ಯ ಅಂತ ಅನಿಸ್ತದೆ. ನಾವ್ ಎಲ್ಲಾದ್ರೂ ಒಂದು ಕುಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ತಿರ್ಗಾಡ್ಲಿಕ್ಕೆ ಆಗ್ತಾ ಇಲ್ಲ, ಎಷ್ಟೋ ದುಡಿಲಿಕ್ಕೆ ಒಂದು ಒಳ್ಳೆ ರೀತಿಯಿಂದ ಇದ್ರೆ ದುಡಿಬಹುದಲ್ಲ, ಕೆಲಸ ಮಾಡ್ಬೋದಲ್ಲ. ಆರೋಗ್ಯ ಚೆನ್ನಾಗಿ ಎಷ್ಟು ಬೇಕಾದ್ರೆ ದುಡಿಬಹುದು. ಹೌದೌದು. ಓಕೆ. ಕೊನೆಯದಾಗಿ ಸೆರಕೀರಿಗೆ ಬರುವವರಿಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಮ್ಮ? ಈಗ ಕೆಲವೊಬ್ರು ಹೇಳ್ತಾರೆ ಮನೇಲಿ ಮ್ಯಾಟ್ ತಗೊಳ್ಳಿ ಅಂತ ಹೇಳಿ ಹೇಳ್ತಾರೆ, ಬಟ್ ತಗೊಳ್ಳೋದ್ರಿಂದ ಏನೆಲ್ಲ ಯೂಸ್ ಉಂಟು? ಅಲ್ಲ, ತಗೊಳ್ಳೋದ್ರಿಂದ ನಮ್ಗೆ ಆರೋಗ್ಯ ಸಿಗ್ತದಂತ ಒಂದು ಆಸೆ ಮೇಡಮ್. ಅಂದ್ರೆ ಕೈಕಾಲು ನೋವು, ನಾವು ಆರೋಗ್ಯವಾಗಿರ್ಬೋದು. ನಮ್ಗೊಂದ್ ವೇಳೆ ಹೋಗೋದ್ ಆಗದೆ ಇದ್ದು ಮನೆಯಲ್ಲಿ ಆದ್ರೂ ಯೂಸ್ ಮಾಡ್ಕೋಬಹುದಲ್ಲ. ಹೋಗ್ಲಿಕ್ಕೆ ಆಗದೆ ಇದ್ರೆ ನಾವು ಒಬ್ರು ಹೋದ್ರು ಮನೆಯಲ್ಲಿ ಮಕ್ಕಳಿಗೆ ಯೂಸ್ ಆಗ್ತದೆ. ಒಂದು ಮಕ್ಕಳಿಗೆ ಹೊಟ್ಟೆ ನೋವಿನಿಂದ, ಕಾಲ್ ನೋವಿನಿಂದ ಎಲ್ಲದರಲ್ಲಿ ಒಂದು ಹೆಲ್ಪ್ ಸಿಗ್ತದಂತ ಒಂದು ಇದು ಮೇಡಮ್. ಓಕೆ. ಬರುವವರಿಗೆಲ್ಲ ಏನ್ ಹೇಳಿ? ನಾವ್ ತುಂಬಾ ಹೋಗಿ ಅಂತ ಹೇಳ್ತಾ ಇದ್ದೇನೆ ಮೇಡಮ್. ನಮಗೆ ಒಂದ್ ವೇಳೆ ಹೋಗ್ಲಿಕ್ಕೆ ಆಗದೆ ಇದ್ರೆ ಎಲ್ಲರಿಗೂ ಹೇಳೋದು ನಾನು ಅಷ್ಟೇ, ಸೆರಕೀರಿ ಫ್ರೀ ಇದೆ ಅಲ್ಲ, ಹೋಗಿ ಅದನ್ನೊಂದು ಹೆಲ್ಪ್ ತಗೊಳ್ಳಿ. ಕಾಲ್ ನೋವು ಇದ್ದರಿಗೆ, ಸ್ವಲ್ಪ ತೋರಿದ್ದರಿಗೆ, ಏನಾದ್ರು ಒಂದು ಕಾಯಿಲೆ ಇದ್ದರಿಗೆ ಎಷ್ಟೋ ಜನರಿಗೆ ಹೇಳ್ತಾ ಇದ್ದೇನೆ ಮೇಡಮ್. ನಾನು ಎಲ್ಲರಿಗೂ ಹೇಳ್ತಾ ಇದ್ದೇನೆ ನಾನು. ಈಗ ನಿಮ್ಗೆ ಒಂದು ಹಾಸ್ಪಿಟಲ್ ಲೈಫ್ ಗೆ ಕಂಪೇರ್ ಮಾಡುವಾಗ ಇದು ನ್ಯಾಚುರಲ್ ಥೆರಪಿ ಆಗಿದೆ, ಮತ್ತೆ ಮೆಡಿಸಿನ್ ಅಂತ ತಗೊಳ್ಲಿಕ್ಕೆಲ್ಲ ಯಾವ್ದು ಒಳ್ಳೇದ್ ಅನ್ನಿಸ್ತದೆ? ನಮ್ಗೆ ಥೆರಪಿ ಒಳ್ಳೇದ್ ಅನಿಸ್ತದೆ ಮೇಡಮ್. ಮೆಡಿಸಿನ್ ತಗೊಳ್ಳುವವರೆಗೂ ಒಳ್ಳೇದಿರ್ತದೆ. ಮಾತ್ರೆ ತಿನ್ನೋದು ಬಿಟ್ಟು ಕೂಡಲೇ ಪುನಃ ನೋವು ಸ್ಟಾರ್ಟ್ ಆಗ್ತದೆ. 1 ವಾರ 20 ಸರಿ ಇರ್ಬೋದು. ಮೆಡಿಸಿನ್ ತಿನ್ನೋದು ಬಿಟ್ಟು ಕೂಡಲೇ ಪುನಃ ನೋವು ಸ್ಟಾರ್ಟ್ ಆಗ್ತದೆ. ಮಾತ್ರ ಎಲ್ಲ ಕಮ್ಮಿ ಆಗ್ತದೆ. ಪರ್ಮನೆಂಟ್ ಸೊಲ್ಯೂಷನ್ ಆಗುದಿಲ್ಲ. ಇದು ಅಂದ್ರೆ ಪರ್ಮನೆಂಟ್ ಅಲ್ಲ, ಅದಕ್ಕಾಗಿ ನನಗೆ ಇದು ಒಳ್ಳೇದ್ ಅನಿಸ್ತದೆ. ಓಕೆ. ಥ್ಯಾಂಕ್ ಯು.